ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ನೀವು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಎಲ್ಲ ಕಡೆನೂ ಚರ್ಚೆ ಆಗ್ತಿರುವಂಥದ್ದು ನೀವು ನೋಡ್ತಿದ್ದೀರಾ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದು TV9 ಚಾನಲ್ಸ್ ಅಲ್ಲಿ ಆಗಿರ್ಬೋದು. ಎಲ್ಲ ಚಾನಲ್ಸ್ ಅಲ್ಲೂ ಬಂದ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆದ್ರೆ ಆಗ್ತಿದೆ. ಹಾಗಿದ್ರೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ದಿಢೀರ್ ಅಂತ ಮಾತನಾಡ್ತಿದ್ದಾರೆ? ಈ ಗೃಹಲಕ್ಷ್ಮಿ ಯೋಜನೆ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಇನ್ ಮುಂದೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟ್ ಆಗಿ ಕೊಡ್ತಾರಾ, ಇದುವರೆಗೂ ಎಷ್ಟು ಕಂತಿನ ಹಣ ಕೊಟ್ಟಿದ್ದಾರೆ, ಇನ್ನ ನಿಮ್ಗೆ ಎಷ್ಟು ಕಂತಿನ ಹಣ ಬಾಕಿ ಇದೆ, ಏನೆಲ್ಲ ಪ್ರೋಸೆಸ್ ನಡೀತಿದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಗೆಲ್ಲ ಗೊತ್ತು ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳಿ. ಯಾಕಂತ ಅಂದ್ರೆ ನಾವು ಪ್ರತಿನಿತ್ಯನೂ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾನೆ ಇದೀವಿ. ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಸಹ ನಿಮ್ಗೆ 23ನೇ ಕಂತಿನ ಹಣದವರೆಗೂ ಹಣ ಆದ್ರೆ ಜಮಾ ಆಗಿದೆ. ಬಟ್ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ನಿಮ್ಗೆ ಫಸ್ಟ್ ಕಂತು ಹಣ ಯಾವಾಗ ಬಂತೋ ಅವಾಗಿಂದ ಬಂದ್ಬಿಟ್ಟು ಇದುವರೆಗೂ ಸಹ 28 ತಿಂಗಳಾದ್ರೆ ಆಗಿರುವಂತದ್ದು. ಬಟ್ ನಿಮ್ಗೆ ಇಲ್ಲಿ ಕೇವಲ 23ನೇ ಕಂತಿನ ಹಣದವರೆಗೂ ಹಣ ಆದ್ರೆ ಜಮಾ ಆಗಿದೆ. ಓಕೆನಾ? ಈಗೇನ್ ಯಾವ ರೀತಿ ಪ್ರೋಸೆಸ್ ನಡೀತಿದೆ, ಪ್ರತಿ ತಿಂಗಳು ಹಣ ಕೊಡ್ತಿದ್ದಾರೆ. ಕೆಲವೊಂದ್ಸರಿ ಏನಾಗ್ತಿದೆ, 2 ತಿಂಗಳು ಬಾಕಿ ಇಟ್ಕೋತಾರೆ, ಮತ್ತೆ ಒಂದ್ಸಲಿ 2,000 ಹಾಕ್ತಾರೆ, ಮತ್ತೆ ಏನಾದ್ರು ಹಬ್ಬ ಬಂತ 2,000 ಹಾಕ್ತಾರೆ, ಅಥವಾ ಎಲೆಕ್ಷನ್ ಟೈಮಲ್ಲಿ 2,000 ಹಾಕ್ತಾರೆ. ಈ ರೀತಿ ಬಂದ್ಬಿಟ್ಟು ನಿಮ್ಗೆ ಪ್ರೋಸೆಸ್ ಆದ್ರೆ ನಡೀತಾನೆ ಬಂದಿದೆ. ಈ ವರ್ಷದಲ್ಲಿ ಕಂಟಿನ್ಯೂಸ್ ಆಗಂತೂ ಬಂದಿಲ್ಲ, ಒಂದೊಂದು ತಿಂಗಳು ಗ್ಯಾಪು ಈ ರೀತಿ ಆದ್ರೆ ಬಂದಿದೆ. ಬಟ್ ನಿಮಗೇನ್ ಗೊತ್ತಾಗ್ಬೇಕು ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ ಇದರ ಒಂದು ಪ್ರೋಸೆಸ್ ಯಾವ ರೀತಿ ಇತ್ತು 2024 ಅಂತ ಹೇಳ್ತೀನಿ. ಈಗ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ ಅಲ್ಲಿ ಬರ್ತಿತ್ತು, ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ಅಲ್ಲಿ ಬರ್ತಿತ್ತು, ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ಅಲ್ಲಿ ಬರ್ತಿತ್ತು, ಅಂಡ್ ನವೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಡಿಸೆಂಬರ್ ಅಲ್ಲಿ ಬರ್ತಿತ್ತು. ಈ ರೀತಿ ನಿಮ್ಗೆ ಪ್ರತಿ ಕಂತಿನ ಹಣ ಬರ್ತಿತ್ತು. ಬಟ್ ಯಾವಾಗ 2025ರಲ್ಲಿ ಬಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ಲಿಲ್ಲ. ಓಕೆನಾ? ಈ ರೀತಿ ಪ್ರೋಸೆಸ್ ಆದ್ರೆ ನಡೀತಾ ಇತ್ತು. ಮೊನ್ನೆ ನಡೆದಂತಹ ಅಸೆಂಬ್ಲಿ ಈ ಸದನದಲ್ಲಿ ಒಂದು ಡಿಸ್ಕಷನ್ ಆದ್ರೆ ನಡೆಯುತ್ತೆ ಇದರ ಬಗ್ಗೆ. ವಿರೋಧ ಪಕ್ಷದವರು ಕೇಳ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕೇಳ್ತಾರೆ, ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು. ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ಇಲ್ಲ ನಾವು ಆಗಸ್ಟ್ ತಿಂಗಳವರೆಗೂ ಹಣ ಕೊಟ್ಟಿದ್ದೇವೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳ ಹಣ, ಅಕ್ಟೋಬರ್ ತಿಂಗಳ ಹಣ ಅಂಡ್ ಹಾಗೇನು ಸಹ ನವೆಂಬರ್ ತಿಂಗಳ ಹಣ ಕೊಡಬೇಕು ಅಂತ ಹೇಳಿ. ಬಟ್ ಆಗ ವಿರೋಧ ಪಕ್ಷದವರು ಕೇಳ್ತಾರೆ, ನೀವು ಇಲ್ಲಿ ಕರೆಕ್ಟ್ ಆಗಿ ಆಗಸ್ಟ್ ತಿಂಗಳವರೆಗೂ ಕೊಟ್ಟಿಲ್ಲ, 2025ರಲ್ಲಿ ಬಂದ್ಬಿಟ್ಟು ನೀವು ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದೀರಾ, ಅದರ ಒಂದು ಹಣ ಎಲ್ಲೋಯ್ತು, ಅಲ್ಲಿ ಬಿಡುಗಡೆ ಮಾಡಿದಿರುವಂತಹ ಹಣ ಏನಾಯ್ತು, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮೋಸ ಮಾಡ್ತಿದ್ದೀರಾ, ನೀವು ಕರೆಕ್ಟ್ ಆಗಿ ಹಣ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜೊತೆಗೆ ಅದಕ್ಕೆ ಬೇಕಿರುವಂತಹ ಎಲ್ಲ ದಾಖಲಾತಿಗಳನ್ನ, ಎಲ್ಲ ರೆಕಾರ್ಡ್ಸ್ ಅನ್ನ ತಗೊಂಡಿರ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಬಂದು ಸಬ್ಮಿಟ್ ಮಾಡಿ ಹೇಳ್ತಾರೆ ಅಸೆಂಬ್ಲಿಯಲ್ಲಿ, ಈ ರೀತಿ ಸುಳ್ಳು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ, ಈ ರೀತಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ಸಾಕಷ್ಟು ಕಡೆ ಇದರ ಬಗ್ಗೆ ಚರ್ಚೆ ನಡೀತಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ನೇರವಾಗಿ ಹೋಗಿ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ, ಇದು ಯಾವ ಕಂತಿನ ಹಣ ಬರ್ತಿದ್ಯೋ ನಮಗೆ ಗೊತ್ತಾಗ್ತಿಲ್ಲ, ಯಾವಾಗ ಹಣ ಕೊಡ್ತಿದಾರ ಗೊತ್ತಾಗ್ತಿಲ್ಲ. ಕೆಲವೊಬ್ರು ಹೇಳ್ತಿದಾರೆ 2,000 ಹಣ ನನಗೆ ಬಂದಿದೆ, ಇನ್ ಕೆಲವೊಬ್ರು ಹೇಳ್ತಿದಾರೆ ನನಗೆ ಹಣ ಬಂದೇ 6 ತಿಂಗಳಾಗಿದೆ, 3 ತಿಂಗಳಾಗಿದೆ, 5 ತಿಂಗಳಾಗಿದೆ ಅಂತ ಹೇಳ್ಬಿಟ್ಟು. ಹೌದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹೇಳ್ತಿರುವಂತದ್ದು 100% ಕರೆಕ್ಟ್. ಇಲ್ಲಿ ಯಾರಿಗೂ ಸಹ ಪ್ರತಿ ತಿಂಗಳು ಕರೆಕ್ಟ್ ಆಗಿ 2,000 ಹಣ ಬರ್ತಿಲ್ಲ. ಈವನ್ ಸರ್ಕಾರನೇ ಕರೆಕ್ಟ್ ಆಗಿ 2,000 ಹಣ ಆದ್ರೆ ಬಿಡುಗಡೆ ಮಾಡಲಿಲ್ಲ. ಪ್ರತಿ ತಿಂಗಳು ಒಂಚೂರು ಹೆಚ್ಚು ಕಡಿಮೆ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಅಂಡ್ ಇದರಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗ್ತಿಲ್ಲ. ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಹಣ ಕರೆಕ್ಟ್ ಆಗಿ ಬಂದಿದೆ, ಅದಾದ್ಮೇಲೆ ಹಣ ಜಮಾ ಆಗಿಲ್ಲ. ಬಟ್ ಸರ್ಕಾರದ ಕಡೆಯಿಂದ ಹೇಳಿಕೆಯನ್ನ ಕೊಡ್ತಿದ್ದಾರೆ, ಇಲ್ಲಿ GST ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಅಂಡ್ ಹಾಗೇನು IT ರಿಟರ್ನ್ಸ್ ಫೈಲ್ ಮಾಡಿರುವಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಕೆಲವೊಬ್ಬರಿಗೆ 2 ತಿಂಗಳಿಗೋ 3 ತಿಂಗಳಿಗೋ ಇಲ್ಲ ಅಂತಂದ್ರೆ 4 ತಿಂಗಳಿಗೋ 5 ತಿಂಗಳಿಗೋ ಈ ರೀತಿಯ ಹಣ ಆದ್ರೆ ಬರ್ತಿದೆ. ಖಂಡಿತವಾಗ್ಲೂ ಸಮಸ್ಯೆ ಅಂತೂ ಆಗ್ಲೇ ಆಗ್ತಿದೆ. ಓಕೆನಾ? ಇಷ್ಟು ದಿನ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹೇಳ್ತಿದ್ರು, ಒಂದು ಕಮೆಂಟ್ಸ್ ಮುಖಾಂತರ ಆಗಿರ್ಬೋದು, ಇಲ್ಲ ಅಂತಂದ್ರೆ ಫಲಾನುಭವಿಗಳು ಅದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಟ್ ಇದೀಗ ಏನಾಗಿದೆ ಅಂತ ಅಂದ್ರೆ, ವಿರೋಧ ಪಕ್ಷದವ್ರು ಬಂದ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೋಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲಾನು ಸಹ ಹೇಳ್ತಿರುವಂತದ್ದು, ಕರೆಕ್ಟ್ ಆಗಿ ಹಣ ಜಮಾ ಆಗ್ತಿಲ್ಲ ಅಂತ ಹೇಳಿ. ಹೌದು, ಹಾಗಿದ್ರೆ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ಲಾರಿಫಿಕೇಶನ್ ಆದ್ರೆ ಇರ್ಬೇಕಾಗುತ್ತೆ. ನೋಡಿ, DBT ಕರ್ನಾಟಕ ಆ್ಯಪ್ ಅಂತ ಬರುತ್ತೆ, ಆ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮನೇಲಿ ಇರ್ತಾರೆ, ಎಜುಕೇಶನ್ ಯಾರಾದ್ರೂ
ಮಾಡಿರುವಂತವ್ರು ಅವ್ರಿಗೆ ಹೇಳಿ DBT ಕರ್ನಾಟಕ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ನೋಡಿ, ಇದುವರೆಗೂ ಸಹ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಬಂದ್ಬಿಟ್ಟು 23 ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ 23 ಕಂತಿನ ಹಣ ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೂ ಸಹ ಅಂದ್ರೆ 46,000 ಅಮೌಂಟ್ ಆದ್ರೆ ಪ್ರತಿಯೊಬ್ಬರ ಅಕೌಂಟಿಗೆ ಬಂದಿರುವಂತದ್ದು. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಅರ್ಹರಿದ್ದಾರೆ. ಸೊ ಈ ಪ್ರೋಸೆಸ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಈ 23ನೇ ಕಂತಿನ ಹಣದವರೆಗೂ ಹಣ ಜಮಾ ಮಾಡಿದ್ದಾರೆ. 70 to 80% ಆಫ್ ದಿ ಫಲಾನುಭವಿಗಳಿಗೆ ಸರ್ಕಾರ ಯಾವಾಗ ಹಣ ಬಿಡುಗಡೆ ಮಾಡ್ತಾರೋ ಅವಾಗ ಜಮಾ ಆಗ್ತಿದೆ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಪೆಂಡಿಂಗ್ ಆಗ್ತಿರುವಂತದ್ದು, ಕೆಲವೊಬ್ಬರಿಗೆ ಇಲ್ಲಿ ಅಮೌಂಟ್ ಆದ್ರೆ ಸ್ಟಕ್ ಆಗ್ತಿರುವಂತದ್ದು. ಸೊ ಹಾಗಾಗಿ ಇದ್ರ ಬಗ್ಗೆನೂ ಆದಷ್ಟು ಬೇಗ ಸರ್ಕಾರ ಅದಕ್ಕೂ ಒಂದು ಸೊಲ್ಯೂಷನ್ ಕೊಡಬೇಕಾಗುತ್ತೆ. ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡಬೇಕಾಗುತ್ತೆ. ಸೊ ಈಗ ನಡೀತಿರುವಂತಹ ಚರ್ಚೆ ಏನು ಅಂತ ಅಂದ್ರೆ, ಯಾಕೆ ಹಾಗಿದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದೀರಾ ಅಂತ ಹೇಳಿ. ಸೊ ಈಗ ಮುಂದೆ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಮಾಡಬೇಕು, ಜೊತೆಗೆ ಬಂದ್ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ಅಂಡ್ ಹಾಗೇನು ಸಹ ನವೆಂಬರ್ ತಿಂಗಳ ಹಣ ಆದ್ರೆ ಜಮಾ ಮಾಡಬೇಕು. ಒಟ್ಟು 5 ತಿಂಗಳ ಹಣ ಬಾಕಿ ಇರುವಂತದ್ದು. ಆ 5 ತಿಂಗಳ ಹಣ ಯಾವಾಗ ಸರ್ಕಾರ ಜಮಾ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಇದುವರೆಗೂ ಸಹ ನಿಮ್ಗೆ ಡಿಸೆಂಬರ್ ಅಲ್ಲಿ ಬಂದ್ಬಿಟ್ಟು 28ನೇ ಕಂತಿನ ಹಣ ಆದ್ರೆ ಜಮಾ ಆಗ್ಬೇಕಿತ್ತು. ಬಟ್ ಇಲ್ಲಿ ಕೆಲವೊಂದಿಷ್ಟು ಕಾರಣಾಂತರಗಳಿಂದ, ಇಲ್ಲ ಅಂತಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡದಿರೋದ್ರಿಂದ ನಿಮಗೆ ಬಂದ್ಬಿಟ್ಟು ಇಲ್ಲಿ ಕೇವಲ 23ನೇ ಕಂತಿನ ಹಣದವರೆಗೂ ಹಣ ಬಂದಿದೆ. ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರುವಂತದ್ದು ಆಗಸ್ಟ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು. ಸೊ ಆಗಸ್ಟ್ ತಿಂಗಳವರೆಗೂ ಹಣ ಆದ್ರೆ ಜಮಾ ಆಗಿದೆ ಅಂತ ಏನ್ ಹೇಳ್ತಿದ್ದಾರೆ. ಅಂಡ್ ಇನ್ನೊಂದ್ ಸೈಡ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ 23ನೇ ಕಂತಿನ ಹಣದವರೆಗೂ ಸಹ ಹಣ ಜಮಾ ಮಾಡಿದ್ದೇವೆ ಅಂತ ಹೇಳಿ. ಹೌದು, 23 ಕಂತಿನ ಹಣ ಫಲಾನುಭವಿಗಳಿಗೆ ಬಂದಿದೆ. ಬಟ್ ಇಲ್ಲಿ ಫಲಾನುಭವಿಗಳಿಗೆ 5 ಕಂತಿನ ಹಣ ಆದ್ರೆ ಇನ್ನೂ ಸಹ ಬಾಕಿ ಇರುವಂತದ್ದು. ಅದು ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಮುಂದೆ ನೋಡ್ಬೇಕಾಗುತ್ತೆ. ಅಂಡ್ ಆದಷ್ಟು ಬೇಗ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇಷ್ಟೆಲ್ಲ ಡಿಸ್ಕಷನ್ಸ್ ಆಗ್ತಿರೋದ್ರಿಂದ ಒಂದು ನಿಮ್ಗೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತಾರೆ. ಇಲ್ಲ ಅಂತಂದ್ರೆ ಇದರಲ್ಲಿ ಒಂದಿಷ್ಟು ಚೇಂಜಸ್ ಆಗುತ್ತೆ, ಏನೇನೆಲ್ಲ ಹೊಸ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯೇ ಸ್ಟಾಪ್ ಮಾಡ್ಬಿಡಿ, ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅಂಡ್ ಈವನ್ ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ತಿದ್ದಾರೆ, ನಾವೇನಾದ್ರೂ ಕೇಳಿದ್ವಾ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ, ಅಥವಾ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ಹಣ ಕೊಡಿ ಅಂತ ಹೇಳಿ. ನೀವೇ ಪ್ರತಿ ತಿಂಗಳು 2,000 ಹಣ ಕೊಟ್ರಿ ಸ್ಟಾರ್ಟಿಂಗ್ ಅಲ್ಲಿ, ನೀವು ಕೊಟ್ಟಂತದನ್ನ ನೋಡ್ಕೊಂಡು ಭರವಸೆಯನ್ನ ಇಟ್ಕೊಂಡು ನಾವೊಂದಿಷ್ಟು ಕಮಿಟ್ಮೆಂಟ್ಸ್ ಅನ್ನ ಇಟ್ಕೊಂಡಿದ್ದೇವೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇಲ್ಲ ಅಂತ ಅಂದ್ರೆ ಈಗ ನಮ್ದೇನೋ ಚಿಕ್ಕ ಬಿಸ್ನೆಸ್ ಗಾಗಿ, ಚೀಟಿ ವ್ಯವಹಾರ ಆಗ್ಲಿ ಅಥವಾ ಮತ್ತೊಂದು ಈ ರೀತಿ ನಾವೆಲ್ಲಾನು ಕಮಿಟ್ಮೆಂಟ್ಸ್ ಅನ್ನ ಇಟ್ಕೊಂಡಿದ್ವಿ. ಈಗ ದಿಢೀರ್ ಅಂತ ಹೇಳಿ ನೀವು ಕರೆಕ್ಟ್ ಆಗಿ ಹಣ ಜಮಾ ಮಾಡದೇ ಇರೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳನ್ನು ಹೇಳ್ತಿರುವಂತದ್ದು. ಸೊ ನೋಡೋಣ ಈಗ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಳುತ್ತೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಇನ್ನೊಂದು ವೀಕ್ ಒಳಗಡೆ ಗೊತ್ತಾಗುತ್ತೆ ಯಾವ ರೀತಿ ಚೇಂಜಸ್ ಆಗುತ್ತೆ, ಎಷ್ಟು ಕಂತಿನ ಹಣ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಮೊನ್ನೆ ಒಂದು ಮಾತನ್ನ ಹೇಳಿರುವಂತದ್ದು CM ಸಿದ್ದರಾಮಯ್ಯ ಸರ್ ಅವರು, ಆ ರೀತಿ ಏನಾದ್ರೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಆಗಿದ್ರೆ ನಾವು ಮತ್ತೊಂದ್ಸಲಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಆ 4,000 ಹಣ ಜಮಾ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇನ್ನು ನೆಕ್ಸ್ಟ್ ಈಗ ಇಷ್ಟೆಲ್ಲ ಒಂದು ಡಿಸ್ಕಷನ್ ನಡೀತಿರೋದ್ರಿಂದ ಕರ್ನಾಟಕದಲ್ಲಿ ಆ ಟಾಪಿಕ್ ಆಗಿರೋದ್ರಿಂದ ಇಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿ 23ನೇ ಕಂತಿನ ಹಣದವರೆಗೂ ಹಣ ಏನ್ ಬಂದಿದೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ 1 or 2 ಕಂತಿನ ಹಣ ಆದಷ್ಟು ಬೇಗ ಜಮಾ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಕನ್ಫ್ಯೂಸ್ ಆಗಿತ್ತು ಯಾಕೆ ಡಿಸ್ಕಷನ್ ಆಗ್ತಿದೆ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳಿದ್ನಲ್ವಾ ಈ ಒಂದು ವಿಚಾರಕ್ಕೆ ಡಿಸ್ಕಷನ್ ಆಗ್ತಿರುವಂತದ್ದು. ಜೊತೆಗೆ ನಿಮ್ಗೆಲ್ಲ ಒಂದು ಕ್ಲಾರಿಟಿ ಇರಲಿ, 23ನೇ ಕಂತಿನ ಹಣದವರೆಗೂ ಬಂದಿದೆ, ಇನ್ನು 5 ಕಂತಿನ ಹಣ ಬರಬೇಕು. ಅದನ್ನು ಸಹ ಆದಷ್ಟು ಯಾವಾಗ ಜಮಾ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಈಗ ಎಲ್ಲಾನು ಸಹ ಕೇಳ್ತಿರುವಂತದ್ದು. ಯಾವಾಗ ಏನು ಅಂತ ಹೇಳಿ ಸರ್ಕಾರದ ಕಡೆಯಿಂದ ಹೇಳಿಕೆ ಕೊಡ್ತಾರೆ, ಆಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ. ಸೊ ನೀವು ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮ ಒಂದು ಅನಿಸಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇದರ ಒಂದು ಈಗ ನಡೀತಿರುವಂತಹ ವಿಚಾರದ ಕುರಿತು ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.